ಕೇಳಿದ್ರ ಇವಳು ಆಡಿದ ಮಾತನ್ನ? ಇವಳು ಸ್ನೇಹಿತೆ ಅಂತ ಮನೇನ ಸುಮ್ನೆ ಕೊಟ್ಲಾ? ತಿಂಗಳ ಬಾಡಿಗೆ ತಗೊಂಡಿಲ್ವೇನೆ? ಈಗ ಬಾಯಿ ಬಂದಾಗ ಮಾತಾಡ್ತೀನಿ. ಗೋಬೆ, ನಿನ್ ಬಾಯಿಗೆ ಮಣ್ಣು ಹಾಕ, ನಿನ್ ನಾಲಿಗೆ ಸೇದೋಗ. ಅಜ್ಜಿ 25 ಸಲ ಅವಳು ಬೈದಾಯ್ತು, 25 ಸಲ ನೀವು ಬೈದಾಯ್ತು. ಸುಮ್ಮನಿರಜ್ಜಿ. ಯಾಗಮ್ಮ ಸುಮ್ನೆ ಇರ್ಲಿ? ಅಯ್ಯೋ ಅಯ್ಯೋ ಅಯ್ಯೋ, ಶ್ರೀರಾಮಚಂದ್ರನಂತ ನಿನ್ ಗಂಡನ್ನ ಇವಳು ಬಾಯಿ ಬಂದಾಗೆಲ್ಲ ಅನ್ಲಲ್ಲ ಇವಳನ್ನ. ಏನಜ್ಜಿ ಏನಾಯ್ತು? ಏನಜ್ಜಿ ಏನಾಯ್ತು ಅಂತ ಎಷ್ಟು ಪ್ರಶಾಂತವಾಗಿ ಕೇಳ್ತಾ ಇದೆಯಲ್ಲಪ್ಪ. ನಿನ್ನಂಥವನ್ನ ಇವಳು ಏನಂದ್ಲು ಗೊತ್ತಾ? ನಿನಗೆ ಎಂತೆಂತ ಪಟ್ಟ ಕಟ್ಟಿದಾಳೆ ಗೊತ್ತಾ? ಇವಳನ್ನ ಸುಮ್ನೆ ಬಿಡ್ಕೊಡ್ದು ಸುಡ್ಗಾಡಿ ಕಳ್ಸ್ಬೇಕು. ಇವಳು ನಾಶವಾಗಿ ಹೋಗ್ಬೇಕು. ಅಜ್ಜಿ ಬೈದಿದ್ ಸಾಕು, ಏನಾಯ್ತು ಹೇಳು. ಅಯ್ಯಯ್ಯೋ, ಆ ಹೊಲಸು ವಿಷಯನ ನನ್ ಬಾಯಿಂದ ಹೇಳ, ನನ್ ಕೈಲಾಗೋಲ್ಲಪ್ಪ. ಪರವಾಗಿಲ್ಲ ಹೇಳು. ಏನು ಅಂತ ಹೇಳಪ್ಪ? ನಿನಗೆ ಇನ್ನೊಬ್ಬಳ ಜೊತೆ ಸಂಬಂಧ ಇದೆಯಂತೆ. ನೀನ್ ಅವಳನ್ನ ಬೇರೆ ಮನೆ ಮಾಡಿ ಇಟ್ಕೊಂಡಿದ್ಯಂತೆ. ಅವಳ ಜೊತೆ ಬೀದಿ ಬೀದಿ ಅಲಿತಾ ಇರೋದನ್ನ ಈ ಸುಪ್ನಾತಿ ಸುಬ್ಬಿ ಕಣ್ಣಾರ ನೋಡಿದ್ಲಂತೆ. ನೀನ್ ಮುಂಡ ಮೋಚ್ತು. ಲೇ ನಿನಗೆ ಧೈರ್ಯ ಇದ್ರೆ ಆ ವಿಷಯನ ಈಗ ಹೇಳ ಇವನ್ ಮುಂದೆ. ಅಯ್ಯೋ ಅಜ್ಜಿ, ಅದೇನ SP ಬಾಲಸುಬ್ರಹ್ಮಣ್ಯಂ ಹಾಡ ಮತ್ತೆ ಹಾಡೋದಕ್ಕೆ. ನಡಿ ಅಜ್ಜಿ, ಮನೆಗೆ ಹೋಗೋಣ. ನಾನು ಈ ಮನೆ ಒಳಗೆ ಕಾಲಿಡೋಲ್ಲ. ನಡಿ ಅಜ್ಜಿ, ಮನೆ ಖಾಲಿ ಮಾಡಿ ನೀನು. ಅಯ್ಯೋ, ಇದಕ್ಕಿದ್ದ ಹಾಗೆ ಮನೆ ಬೇಕು ಅಂದ್ರೆ ಎಲ್ಲಿಂದ ಸಿಗುತ್ತೆ ಅಜ್ಜಿ? ಇದ್ದಕ್ಕಿದ್ದ ಹಾಗೆ ಮನೆ ಎಲ್ಲಿ ಸಿಗುತ್ತೆ? ಮನೆ ಸಿಗ್ತದ ಹೋಟ್ಲಲ್ಲಿ ರೂಮ್ ಮಾಡು. ಮೊದ್ಲು ಮನೆಯಿಂದ ಸಾಮಾನು ಆಚೆಗೆ ಹಾಕಿ. ಕಬೇನ್. ಏನಯ್ಯ ನೀನ್ ಈ ಹೋಟ್ಲಲ್ಲಿ? ಇನ್ಸ್ಪೆಕ್ಟ್ರೆ, ಅರ್ಜೆಂಟ್ ಆಗಿ ಮನೆ ಖಾಲಿ ಮಾಡ್ಬೇಕಾಗಿ ಬಂತು. ಐಸಿ. ಯಾರಯ್ಯ ಹುಡುಗಿ? ನನ್ನ ಹೆಂಡತಿ. ಹೆಂಡತಿ? ಹಾಗಾದ್ರೆ ಆ ಹುಡುಗಿ ಯಾರು? ಯಾವ ಹುಡುಗಿ ಸರ್? ಆವತ್ತು ನಿನ್ ಜೊತೆ ಹೋಟ್ಲಲ್ಲಿದ್ದಲ್ಲ ಆ ಹುಡುಗಿ. ಯಾವತ್ತು ಯಾವ ಹೋಟ್ಲು ಯಾವ ಹುಡುಗಿ ಬಗ್ಗೆ ನೀವು ಕೇಳ್ತಿದ್ದೀರಿ ಸರ್? ನೋಡೋ, ನನ್ ರೈಡಿಂಗ್ ವಿಷಯ ನಿನಗೆ ಗೊತ್ತಿಲ್ಲ. ನಾನು ಒಂದ್ಸಾರಿ ಒಂದು ಹುಡುಗಿನ ಹೋಟ್ಲ ನೋಡ್ಬಿಟ್ರೆ ಅವಳನ್ನ ಹಿಡಿಯೋವರೆಗೂ ನಾನು ಬಿಡವನಲ್ಲ. ಸರ್, ನಾನು ನನ್ನ ಜೀವನದಲ್ಲಿ ನನ್ನ ಹೆಂಡತಿನ ಬಿಟ್ರೆ ಬೇರೆ ಯಾವ ಹುಡುಗಿ ಜೊತೆನೂ ಇರ್ಲಿಲ್ಲ ಸರ್. ನನಗೆ ಹೇಳ್ತೀಯ? ಯಾರಮ್ಮ ನೀನು? ಯಾಕಿದೆಯಾ ಇಲ್ಲಿ? ನಾನು ಇವ್ರ ಹೆಂಡತಿ. ಕೃಷ್ಣ, ಪೊಲೀಸ್ನವರು ನಮ್ ರೂಮಿಗೆ ಯಾಕೆ ಬಂದಿದ್ದಾರೆ? ಸರ್, ಇವರು ಇವಳ ಅಜ್ಜಿ. ಏ ಮುದ್ಕಿ, ಇನ್ನೆಷ್ಟು ಹುಡುಗಿರು ಇಟ್ಟಿದ್ಯಾ? ಎಲ್ಲಿದೆ ನೀನು ಒಟ್ಟಾರ? ಚೀಚಿ ಏನ್ ಮಾತಾಡ್ತಾ ಇದ್ದೆ ನೀನು? ನಿನ್ಗೇನಾದ್ರು ಅರ್ಥ ಆಯ್ತಾ? ನನ್ನ ಹತ್ರ ಎಷ್ಟು ಹುಡುಗಿಯರು ಅಂತ ಕೇಳ್ತಾ ಇದ್ದಾನಲ್ಲ. ನನ್ ಜೊತೆ ಇರೋದು ಒಂದೇ ಒಂದು ಹುಡುಗಿ, ಅವಳು ನನ್ನ ಮೊಮ್ಮಗಳು ಅಂತ ಹೇಳಿ ಇವನಿಗೆ. ಸರ್, ನೀವು ಒಂದ್ ನಿಮಿಷ ಆಚೆ ಬಂದ್ರೆ ಎಲ್ಲ ಹೇಳ್ತೀನಿ. ಯಾಕೆ ಆಚೆ ಕರ್ಕೊಂಡು ಲಂಚ ಕೊಡ್ಬೇಕು ಅಂತ ಮಾಡಿದ್ಯಾ? ಹಾಗಲ್ಲ ಸರ್. ನಡಿ ಸ್ಟೇಷನ್ಗೆ. ಬೇಡ ಸರ್, ಪಾಪ ಅವ್ರನ್ನ ಬೇಡಿ ಸರ್, ಅವ್ರನ್ನ ಬೇಡಿ ಸರ್, ನಾನ್ ಕರ್ಕೊಂಡು ಹೋಗ್ತೀನಿ. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀರಾ? ಬಂತು ನಿಮ್ ಗ್ರಾಚಾರ ನೋಡಿ. ಏನೋ ಕೃಷ್ಣ ಬೇರೆ ಹುಡುಗಿ ಜೊತೆ ಹೋಟ್ಲಲ್ಲಿ ಇದ್ದಾನ? ನೀವು ಅವನ್ನ ಅರೆಸ್ಟ್ ಮಾಡಿದ್ದೀರಾ? ನಾನು ಈಗ ಬರ್ತೀನಿ. ನಿನ್ನ ಕಾಕಿ ಬಟ್ಟೆನ ಕಾಗೆ ಎತ್ಕೊಂಡು ಹೋಗ. ನಿನ್ನ ಅಲಾಲ್ ಟೊಪ್ಪಿಗೆ ಬೆಂಕಿ ಹಾಕ. ನಿನ್ಗೆ ಬೇರೆ ಯಾರು ಸಿಗ್ಲಿಲ್ವಾ? ಮೂರ್ತಿ ನೋಡು ಕೋತಿ ಹಾಗೆ. ಏನ್ ಹಾಗೆ ನೋಡ್ತಾ ಇದೀಯಾ? ಅಯ್ಯೋ, ನಿನ್ನ ಹೆಸರಿಗೆ ಎಳ್ನೀರ್ ಬೇಡ. ನಾನು ಸರ್ವಿಸ್ ಅಲ್ಲಿ ಅಂತ ಮುಕ್ಕಿ ನೋಡಿಲ್ಲ. ಯಾವ ಕಾನ್ಸ್ಟೇಬಲ್ ಆ ಮುಕ್ಕಿನ ಬೈಯೋದಿಲ್ಸ ಗಾಳೆಯ ಕಿವಿಗೆ ಹತ್ತಿ ಹೊಡ್ಕೊಂಡು ಬೈಯೋದ್ ಕೆಲ್ಸತ್ತಲ್ಲ. ಅಯ್ಯೋ ಗಂಗೆ ಭಾಗಿರಥಿ ಆಗಿರೋ ನನ್ನ ಬಾಯಿ ಬಂದಾಗ ಮಾತಾಡ್ತೀನೋ? ನಿನ್ ಬೆಲ್ಟ್ ಬಿದ್ದು ಹೊಟ್ಟೆ ಒಡೆದೋಗ. ನಿನ್ ಬುರುಡನ ಬಿಸಿನೀರ್ ಕಾಯ್ಸ. ಏನ್ ಕೃಷ್ಣ ಹಾಗೆ ನೋಡ್ತಾ ಇದ್ಯಾ? ಬಾಯಿ ಬೀಗ ಹಾಕೊಂಡಿದ್ಯಾ? ಅವ್ನ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೇನೆ. ಮೊದ್ಲು ಅವ್ನ ನಾಲಿಗೆನ ಸೀಳ್ ಹಾಕು, ಕೈನ ಕತ್ತರಿಸಿ ಹಾಕ್ಬಿಡು. ಅಜ್ಜಿ, ನೀನೇ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಿರುವಾಗ ನೀನೇ ಹೇಳ್ದ ಹಾಗೆ ದೊಡ್ಡವರು ಹೇಳ್ತಾ ಇರ್ಬೇಕು, ಚಿಕ್ಕವ್ರು ಕೇಳ್ತಾ ಇರ್ಬೇಕು. ನೀನ್ ಹೇಳ್ತಾ ಇರು. ಏನ್ ಹೇಳ್ಬೇಕು ಈ ಮೂದೇವಿಗೆ? ಕಾನ್ಸ್ಟೇಬಲ್, ಇವತ್ತು ಆ ಮುದ್ಗೆನ ಕೋರ್ಟ್ ಕರ್ಕೊಂಡು ಹೋಗ್ಬೇಡ್ರು. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಬಿಟ್ಟು ಹೋಗ್ತಾರೆ. ಇನ್ಸ್ಪೆಕ್ಟ್ರೆ ನಮಸ್ಕಾರ. ಬನ್ನಿ ಸರ್, ಕೂತ್ಕೊಳ್ಳಿ. ಕೂತ್ಕೊಳ್ಳೋದು ಆಮೇಲೆ ನಮ್ ಕೃಷ್ಣನ ಅರೆಸ್ಟ್ ಮಾಡಿದ್ದೀರಾ? ಅರೆಸ್ಟ್ ಮಾಡಿದೀನಿ. ಯಾಕೆ ಅರೆಸ್ಟ್ ಮಾಡಿದೆ ಅಂತ ಈಗ ಅನಿಸ್ತಾ ಇದೆ. ಆ ಮುದ್ಕಿ ನೋಡ್ರಿ ಹೇಗೆ ಬಡ್ಕೋತಾ ಇದ್ದಾಳೆ. ಕಿವಿಗೆ ಹತ್ತಿ ಹೊಡ್ಕೊಂಡ್ರೆ ಕೇಳಿಸ್ತಾ ಇದೆಯಲ್ಲ ಅವ್ಳ ಮಾತು. ಕೈ ತೋರಿಸಿ ಕೆಕ್ಕರ್ಸ್ಕೊಂಡು ನೋಡ್ಬೇಡ. ಸರಿಯಾದ ತರ್ಕಲಾಂಡಿ ನೀನು. ನಿನ್ನ ಹೆಸರು ಕೃಷ್ಣ ಆದ್ರೆ ನೀನೇನ್ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಕೃಷ್ಣಲೀಲೆ ತೋರ್ಸೋದಿಕ್ಕೆ? ಬಂಗಾರದಂತ ಹೆಂಡತಿ ಸಂಧ್ಯಾನ್ ಮನೇಲಿ ಇಟ್ಕೊಂಡು ಇಂಥ ತಪ್ಪು ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಸರ್, ಇದು ತಪ್ಪಲ್ಲ ಸರ್, ತಪ್ಪು ಅದು ಸರ್. ಇವಳು ನನ್ನ ಹೆಂಡತಿ ಸರ್, ಇವ್ರು ನಮ್ಮ ಅಜ್ಜಿ ಸರ್. ಅಂದ್ರೆ ಈ ಹುಡುಗಿ ನಿನ್ನ ಹೆಂಡತಿನ? ಹೌದು ಸರ್. ಅಂದ್ರೆ ಗೊಡ್ಡು ಸಂಪ್ರದಾಯದವಳು, ರಾಮಕೋಟಿ ಬರ್ದವಳು ಸಾಕ್ಷಾತ್ ಇವಳೇ ಸರ್. ಅದು 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 ನಡೆದದ್ದು ಇದು ಸರ್. ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ವಿಧಿ ಇಲ್ಲದೆ ಹೀಗೆ ನಡ್ಕೋಬೇಕಾಯ್ತು ಸರ್. ಕೃಷ್ಣ, ಇದೆಲ್ಲ ನಿಜನಾ? ದೇವರಾಣೆಗೂ ನಿಜ. ಇಲ್ಲ, ಅವ್ರು ಹೇಳ್ತಿರೋದೆಲ್ಲ ಸುಳ್ಳು. ಏನ್ರಿ, ಕಂಡೋಳ್ ಜೊತೆ ಸೇರ್ಕೊಂಡ್ಬಿಟ್ಟು ನನ್ನೇ ನಿಮ್ ಹೆಂಡತಿ ಅಲ್ಲ ಅಂತ ಹೇಳ್ತಿದ್ದೀರಲ್ಲ. ನಾನೇನ್ ದ್ರೋಹ ಮಾಡಿದ್ದೆ ನಿಮ್ಗೆ? ಏನಂದ್ರೆ ಅವಳು ನಿಮ್ ಹೆಂಡತಿ ಅಂತ ಹೇಳ್ತಿದ್ದಾಳಲ್ಲ. ಹೆಂಡತಿ ಆದದಕ್ಕೆ ಹೇಳಕ್ ಹತ್ತಾಳ. ನಡುವೆ ನಿಂದೇನೆ ಉಸಾಬರಿ ಯವ್ವ. ನಾನೇ ಇವ್ರ ಹೆಂಡತಿ. ಬೇಕಿದ್ರೆ ಅಜ್ಜನ್ ಕೇಳಿ. ನಾನೇ ಇವ್ರ ಹೆಂಡತಿ. ಬೇಕಿದ್ರೆ ಶಂಕರ್ ಅವ್ರನ್ನೇ ಕೇಳಿ. ಎಂತ ನಸುಗುನಿ ಕಾಯಿ ಇವಳು.
ಯೋ ಇನ್ಸ್ಪೆಕ್ಟ್ರು ಮೊದ್ಲು ಬಾಗಿಲ್ ತೆಗಿ. ಇವ್ರು ಯಾರು, ಇವ್ರ ವಿಷಯ ಏನು ಅಂತ ನಾನು ಇತ್ಯರ್ಥ ಮಾಡ್ತೀನಿ. ತೆಗೆಯ ಬೇಗ. ಬಾಗಿಲ್ ತೆಗೆಯ. ಆ ಮುದುಕಿ ಆಚೆ ಹೋಗ್ಲಿ, ಕಿವಿಲಿರೋ ಹತ್ಯಾರ ತೆಗಿಯೋಣ. ನೀ ಮಾಡಿ ಸಾಕು, ದಾರಿ ಬಿಡು, ದಾರಿ ಬಿಡಿ. ಆಹಾ ಬಿದ್ರೆ ಛತ್ರಿಯರು ಬಾಯಿ ಬಂಡ ಬೊಗಳ್ತೀರಾ? ನಿಮ್ಮನ್ನ ಏನ್ ಮಾಡ್ತೇನೆ ನೋಡಿ. ಈ ನಮ್ಮವ್ವ ತಲೆ ಬರಬರ ಐತೆ ನಿಂದು. ಥೂ ನಿನ್ನ ತಟ್ಬಿಡ್ತೀನಿ ನೋಡು. ಯೋ ಇನ್ಸ್ಪೆಕ್ಟ್ರು, ಇಂಥವ್ನೆಲ್ಲ ಹೊರಗಾಕಿ ನಮ್ಮನ್ನ ಒಳಗಾಕ್ತೀಯ ನೀನು. ನಿನ್ನ ಏನ್ ಮಾಡ್ತೀನಿ ನೋಡು. ಏನ್ ಮೀಸೆ ಬಿಟ್ಕೊಂಡ್ರೆ ಸಾಕ? ಅಂತ ನೋಡಿದ್ರೆ ಸಾಕ? ಮುಖ ನೋಡು, ಮೂತಿ ನೋಡು, ಚಚ್ಬಿಡ್ತೀನಿ ನೋಡು. ಇನ್ಸ್ಪೆಕ್ಟ್ರೆ, ಬೇಜಾರ್ ಮಾಡ್ಕೋಬೇಡಿ. ಹೇಗಾದ್ರೂ ಮಾಡಿ ನಮ್ಮ ಅಜ್ಜಿನ ತಡೀರಿ. ಇಲ್ಲ ಅಂದ್ರೆ ನಿಮ್ ಡಿಪಾರ್ಟ್ಮೆಂಟ್ ಮಾನ ಮರ್ಯಾದೆಯನ್ನೆಲ್ಲ ಬಟ್ಟೆ ಒಗ್ದಂಗೆ ಒಗ್ದು ಅಲ್ಲಿ ಹರಿವಾಕ್ ಬಿಡ್ತಾಳೆ. ಯೋ ಕಾನ್ಸ್ಟೇಬಲ್, ಹೋಗಿ ಹಿಡಿಯ ಆ ಮುದುಕಿನ. ನಮ್ ಕತೆನ ಬೀದಿಲೆಲ್ಲ ಸಾರ್ಬಿಟ್ಟಾಳು. ಏನೇ ನಾನ್ ಕಂಡವಳೇನೆ? ನೋಡೆ ಇವ್ರು ಕಟ್ಟಿರೋ ತಾಳಿ. ಹೇಳೆ. ಇಲ್ಲ ನೋಡೆ, ನಂಗೂ ಇವ್ರೇ ಕಟ್ಟಿರೋ ತಾಳಿ. ನಾನೇ ಇವ್ರ ಹೆಂಡತಿ, ನಾನ್ 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 ಇವ್ರ ಹೆಂಡತಿ, ಹೇಳ್ರಿ ಅವ್ರಿಗೆ. ಆ ಮುದುಕಿ ಹೋಯ್ತು, ನೀವು ಶುರು ಮಾಡ್ಕೊಂಡ್ರ? ರೇ ಕೃಷ್ಣ, ಇವಳು ನನ್ನ ಹೆಂಡತಿ ನನ್ನ ಹತ್ರ ಸುಳ್ಳು ಹೇಳಿದ ನೀನು. ರೇ ಕಾನ್ಸ್ಟೇಬಲ್, ಎಸ್ ಸರ್. ಯಾಕೊಂಡ ಇವನ್ನ ಒಡೆಯ ನೀನು. ನಾನು ಹಾಕೋರ್ವರೆಗೆ ಒಡೆ ಹೇಳ್ತೀನಿ. ಏನಂದ್ರೆ ನಿನ್ನ ಒಳಗೆ ಹಾಕ್ಬಿಟ್ಟೇನು. ಯಾಕೊಂಡ ಅವಳ ಹೌದು. ಏನಂದ್ರೆ ಬೇಡಿ, ಹೊಡಿಬೇಡಿ. ಅಯ್ಯೋ ಬೇಡಿ, ಹೊಡಿಬೇಡಿ. ಅಯ್ಯೋ ಹೊಡಿಬೇಡಿ, ನಮ್ಮ ಯಾಕಿನ ಹೊಡಿಬೇಡಿ. ಅಯ್ಯೋ ಬೇಡಿ. ಅಯ್ಯೋ ಅಯ್ಯೋ ತಂಗಿ, ನೀನ್ ಇರ್ತಾ ಇನ್ನೊಬ್ಬಾಕಿನ ಕಟ್ಕೊಂಡ ನೋಡು, ಅದಕ್ಕೆ ಹಂಗ ಚಲೋ ಇನ್ನು ಬದಲಿ. ಅಯ್ಯೋ ಹೊಡಿಬೇಡಿ. ಅಯ್ಯೋ ಹೊಡಿಬೇಡಿ. ಶಂಕರ್, ಈಕೆನೆ ಕೃಷ್ಣ ನಿಜವಾದ ಹೆಂಡತಿ. ನಿಮ್ಗೆ ಗೊತ್ತಾಯ್ತು? ಗಂಡನ್ ಹೊಡಿತಾ ಇದ್ರೆ ನಿಜವಾದ ಹೆಂಡತಿ ಹೇಗೆ ಅಳ್ತಾ ಇದ್ದಾಳೆ ನೋಡಿ. ಅದೇ ಇವಳು ಸುಮ್ನೆ ನೋಡ್ತಾ ನಿಂತಿದ್ಲು. ಅದಕ್ಕೆ ಸರ್, ಕಟ್ಕೊಂಡವಳು ಕಡೆವರೆಗೂ, ಇಟ್ಕೊಂಡವಳು ಇರೋವರೆಗೂ ಅಂತ ಹೇಳೋದು. ಕಾನ್ಸ್ಟೇಬಲ್, ಇವರಿಬ್ಬರು ಹಿಡಿದು ಒಳಗಾಕ. ಬಿಡಾಯಪ್ಪ, ನೀ ಯಾಕೆ ತ್ರಾಸ್ ತಗೊಂತಿ? ನಾವ ಹೊಕ್ಕಿವಿ, ನಮಗೇನಿದು ಹೊಸ್ತಲ್ಲ. ನಡಿಯವ್ವ. ಸರ್, ನೀವು ನನ್ನನ್ನು ಕ್ಷಮಿಸ್ಬೇಕು ಸರ್. ಅದೇನೇ ಬಂಗಾರದಂತ ಹೆಂಡತಿನ ಕ್ಷಮಿಸಿರುವಾಗ ನಂದೇನಿದೆ, ಎಲ್ಲ ಸರೋಯ್ತು ಬಿಡು. ನಾವೇನೋ ಒಂದಾದ್ವಿ ಸರ್. ಆದ್ರೆ ಗೌರಿ ಶಂಕರ ಹಾಗೆ ಇರೋ ನಿಮ್ಮ ದಾಂಪತ್ಯದಲ್ಲಿ ಹುಳಿ ಹಿಂಡೋ ಕಾರಣ ನಾನೇ ಸರ್. ಏನೋ? ಹೌದು ಸರ್. ಆ ರಾಕ್ಷಸಿ ರೇಷ್ಮೆ ಸೀರೆ ಕೇಳಿದ್ಲು ಸರ್. ನಾನು ಕೊಡೋದಿಲ್ಲ ಅಂದಿದ್ದಕ್ಕೆ ಇರೋ ವಿಷಯ ನಿಮ್ಮ ಹತ್ರ ಹೇಳ್ತೀನಿ ಅಂತ ಹೆದರಿಸಿದ್ಲು ಸರ್. ಸೀರೆ ಅಂಗಡಿ ಹೋದ್ರೆ ಅಲ್ಲಿ ಇವ್ರ ಅಜ್ಜಿ ಮತ್ತು ಇವಳಿದ್ರು ಸರ್. ಅದಕ್ಕೆ ಬಿಲ್ಲಿಗೆ ನಿಮ್ ಹೆಸರು ಹಾಕಿ ನಿಮ್ ಅಡ್ರೆಸ್ ಕೊಟ್ಟೆ ಸರ್. ಓ, ಇದ ವಿಷಯ. ಹೌದು ಸರ್. ಒಳ್ಳೆ ಕೆಲಸ ಮಾಡಿದ ಕಣೆ ನೀನು. ಈಗ ನಿಂದೇನೋ ಸರಿಯಿತು, ಈಗ ನನ್ ಗತಿ ಹೇಳಯ್ಯ. ನೋಡಿ ಸರ್, ನಾನು ಈಗಲೇ ಹೋಗಿ ನನ್ನ ಹೆಂಡತಿಗೆ ನಿಜನ ಹೇಳ್ಬಿಡ್ಬೇಕು. ಅಯ್ಯೋ, ಎಲ್ಲ ಕೇಳಿಸ್ಕೊಂಡೆ. ನಿಮ್ಮನ್ ಪೊಲೀಸ್ ಸ್ಟೇಷನ್ ಕರ್ಸಿದ್ರು ಅಂತ ತಿಳಿತಿದ್ದ ಹಾಗೆ ಯಾಕೋ ಏನು ಅಂತ ಭಯ ಪಟ್ಕೊಂಡ್ ಬಂದೆ. ಅಬ್ಬಾ, ಇನ್ನ ಅನುಮಾನ ಅಪಾರ್ಥ ಯಾವ್ದು ಇಲ್ಲ ತಾನೆ? ಇಲ್ಲ, ಈ ಗೋಲ್ಮಾಲ್ ಗೋಪಾಲ್ ಕೃಷ್ಣನ್ ಹೆಂಡತಿ ನಮ್ ಕಣ್ ತೆರ್ಸಿದ್ಲು. ಆ ಕೃಷ್ಣ ಇಬ್ರು ಹೆಂಡತಿಯನ್ನ ಸುಧಾರಿಸ್ದ ಅಂದ್ರೆ ನಾವು ಸುಧಾರ್ಸಕ್ಕಾಗುತ್ತಾ? ದೇವ್ರು ದೇವ್ರೆ, ಮನುಷ್ಯ. ಇನ್ಸ್ಪೆಕ್ಟರ್, ಅವನ್ನ ಯಾಕೆ ಲಾಕಪ್ ಹಾಕಿದ್ದೀರಾ? ನನ್ನ ಮಗ ನನ್ನ ಯೂನಿಫಾರ್ಮ್ ನ ವಾಷಿಂಗ್ ಕೊಟ್ರೆ ಅದನ್ನ ತಗೊಂಡೋಗಿ ನಾಟಕ ಕಂಪನಿ ಬಾಡಿಗೆ ಕೊಟ್ಬಿಟ್ಟಿದ್ದ ಅಯೋಗ್ಯ. ಅದಕ್ಕೆ ಹಿಡಿದು ಒಳಗಾಕಿ. ಇವನು ಮಾತ್ರ ಬಿಡ್ಬೇಡಿ ಸರ್. ಬಾವಾ, ಇವಳು ಹಾಡಕ್ ಶುರು ಮಾಡ್ದಾಗ್ಲೆಲ್ಲ ಇವ್ರು ಜೊತೆ ಸೇರ್ಕೊಂಡು ನನ್ನ ಪ್ರಾಣ ಹಿಂಡ್ತಾ ಇದಾರೆ. ಇವ್ರಿಬ್ಬರು ಕಾಟ ನನ್ ಕೈ ತಡ್ಕೊಳಕ್ ಆಗೋದಿಲ್ಲ. ಸಾಲದಕ್ಕ ಸೀತಾಪತಿ ಬೇರೆ. ಓಹೋ, ಆ ಸೀತಾಪತಿ ಅಂದ್ರೆ ಅವನೇ ನಿಮ್ಮ ಹೆಂಡತಿನ ತಪ್ಕೊಂಡಿದ್ದವನು. ಅಯ್ಯೋ ಅಯ್ಯೋ ಅಯ್ಯೋ, ಆ ವಿಷಯ ನಿಮ್ಗೂ ಹೇಳ್ಬಿಟ್ಟ ಅವನು. ಸೀತಾಪತಿ ಬಂದೆ, ಅದಕ್ಕೆ ಬಂದೆ ಸರ್. ನನ್ನ ತಪ್ಪು ತಿಳ್ಕೊಬಿಡಿ ಸರ್. ನನ್ನ ಹೆಂಡತಿ ಸೀರೆ ಉಟ್ಕೊಂಡಿರೋ ಇವರೇ ಹೆಂಡತಿನ ನೋಡಿ ನನ್ನ ಹೆಂಡತಿ ಅಂತ ತಿಳ್ಕೊಂಡು ತಪ್ಕೊಂಡು. ಮುಚ್ಚ ಬಾಯಿ ಬಾವಾ. ಸೀತಾಪತಿ, ನಮ್ ಬ್ರಾಂಚ್ ಏನಾದ್ರೂ ಪರಲೋಕದಲ್ಲಿ ಇದ್ದಿದ್ರೆ ನಿನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಿದ್ದೆ. ನೀವು ನನ್ನ ತಪ್ಪು ತಿಳ್ಕೊಂಡಿರೋ. ಏನ್ರಯ್ಯ, ನಾನಲ್ಲಿ ಗಂಟ್ಲು ಹರ್ಕೊಂಡು ಹೋಗುವಾಗ ಹುಡ್ಕೋತಾ ಇದೀನಿ. ಯಾರಾದ್ರೂ ಹೊರಗೆ ಬಂದು ಸಾಯ್ಬಾರ್ದಾ? ಅಜ್ಜಿ, ಇನ್ಮೇಲೆ ಯಾರು ಸಾಯ್ಬೇಕಾಗಿಲ್ಲ. ನಮ್ಮ ಇನ್ಸ್ಪೆಕ್ಟರ್ ದಯದಿಂದ ಎಲ್ಲರ ಸಮಸ್ಯೆನೂ ಪರಿಹಾರ ಆಗಿದೆ. ಇನ್ಮೇಲೆ ನಾನು ಕೂಡ ಗೋಲ್ಮಾಲ್ ಆಟನೆಲ್ಲ ಕಟ್ಟಿಟ್ಬಿಟ್ಟು ರಾಧೆ ಜೊತೆ ಮಾತ್ರ ಕೃಷ್ಣನಾಗಿರ್ತೀನಿ.